ಏನಪ್ಪ ಮಾಡಲಿ, ಮಗ ನೋಡಿದ್ರೆ ಫೋನ್ ಎತ್ತಕತ್ತಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲಲ್ಲಪ್ಪ. ನಾನು ಒಂಚೂರು ಹೋಗಿರ ಬರಲೇನ? ನೀಲ, ಏ ನೀಲ, ನೀನು ನಾನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ? ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ ಸೋತೆ ನಾನಾಗ. ನೀಲು, ಏ ನೀಲು, ಯಾಕ ನನ್ನ ನೀಲು ಬೇಜಾರು ಮಾಡ್ಕೊಂಡಳ? ಏನಾಯ್ತು? ಏನಿಲ್ಲ ಬಿಡ್ರಿ. ನಿಮ್ಮ ಮಗ ನೋಡ್ರಿ ಶಟ್ಕೊಂಡು ಆವಾಗಲೇ ಹೋದವ, ಬರಲೇ ಇಲ್ಲ. ಊಟಕ್ಕೂ ಬರಲಿಲ್ರಿ. ಫೋನ್ ಹಚ್ಚಕತ್ತೀನಿ, ಫೋನು ಎತ್ತವಲ್ನಾಗ್ಯಾನ. ಏನಂತ ಮಾಡಲಿ? ನಿಮ್ದೊಂದು ನನಗರ ಸಾಕು ಬಿಟ್ಟೈತಿ. ಎಲ್ಲ ಅದಕ್ಕೂ ನಾನು ಮಾಡಬೇಕು. ನೀವೇನು ಮಾಡಬೇಡ್ರಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹಿಂಗೆ ಹಾಡು ಹೇಳ್ಕೊಂಡು ಕೂತು ಬಿಡ್ರಿ. ಅಯ್ಯ, ನನ್ನ ಹೆಂಡತಿ ಬೇಜಾರ್ನಾಗ ಅದಾಳ ಅಂಥೇಳಿ ನಾನು ಹಾಡ್ಕೋತ ಬಂದ್ರೆ ನೀ ಮತ್ತೆ ಉಲ್ಟಾ ನನಗೆ ಬೈತೀನ? ಇಲ್ಲಿ ಬಿಡ್ರಿ, ಏನು ಮಾಡಲಿ, ಸಾಕಾಗಿತ್ತು ನನಗರ ಇವನ್ ಸಂಬಂಧ. ಬರ್ರಿ ನೋಡ್ಕೊಂಡ್ರೆ ಬರು ನಾನು. ಏನು ನಾನು ಹೋಲೆ, ನೀವರು ಹೋಗ್ತೀರಿ? ಬರ್ತಾನೆ ಬಿಡ್ಲೆ. ಸುಮ್ಮನೆ ಅಲ್ಲಿ ಹೋಗಿ ಅಸಹ್ಯ ಮಾಡ್ಕೊಳ್ಳೋದು ಮತ್ತು ಇನ್ನೇನಾರ ಅಂತ ನಾವು ಅಲ್ಲಿ ಹೋದ್ರೆ ಅದಕ್ಕೆ ಬೇಡ. ಮತ್ತು ಹಂಗೆ ಬಿಟ್ಬಿಡು ನನ್ರಿ ಅವನಿಗೆ. ತಡಿ ಏನಾರ ಒಂದು ವಿಚಾರ ಮಾಡೋಣಂತ. ರೀ, ವಿಚಾರ ಮಾಡಿರಿಲ್ಲ ಮಗನ ಜೀವನದ ಬಗ್ಗೆ? ಕರ್ಕೊಂಬರೋಣ ಮತ್ತು ಸೊಸಿನ? ಏನು ಅಲ್ಲೇ ಬಿಟ್ರೆ ಮತ್ತೆ ಹೆಂಗೆ? ಅವನಿಗರ ಬುದ್ಧಿ ಇಲ್ಲ, ಹೋಗಿ ಕರ್ಕೊಂಡ್ರೆ ಬರ್ಬೇಕು ಅನ್ನೋದು. ಶಟ್ಕೊಂಡು ಹೋಗ್ಯಾಳ ನನ್ನ ಹೆಂಡತಿ, ಒಂದಿಟ್ಟು ಕರ್ಕೊಂಬರ್ಬೇಕು ಅನ್ನೋದು ಅವನಿಗೆ ಇನ್ನೂ ಚಲೋ ಆಗಿಬಿಟ್ಟೈತೆ. ಬರ್ರಿ ನಾವರ ಹೋಗಿ ಒಂದಿಟ್ಟು ಮಾತಾಡಿ ಕರ್ಕೊಂಬರೋಣಂತ. ನಾನು ಅದನ್ನು ವಿಚಾರ ಮಾಡಾಕತ್ತೀನಿ. ಇವನ್ನ ಹಿಂಗೆ ಕೈ ಬಿಟ್ರೆ ನಡೆಯಂಗಿಲ್ಲ. ಆಯ್ತಾಳ, ಇವತ್ತೊಂದು ದಿನ ಹೋಗ್ಲಿ, ಟೈಮ್ ಆಗ್ಬಿಟ್ಟೈತಿ. ನಾಳೆಗೆ ಹೋಗಿ ಕರ್ಕೊಂಬಂದ್ಬಿಡೋಣಂತ. ಹ್ಞೂ ಆಯ್ತಾಳ್ರಿ. ನೀವು ಮಕ್ಕೋತೀರ ಹೆಂಗೆ ಮಾಡ್ತೀರಿ ನೋಡು. ನಾನು ಇಲ್ಲೇ ಸರಿತಕ್ಕ ಮತ್ತು ಮಂಜಾಕನ ಮನೆಗೆ ಹೋಗಿ ಬರ್ತೀನಿ. ನೋಡ್ತೀನಿ, ಇಬ್ರದಾಗ ಒಬ್ರು ಮನೆಗೆ ಹೋಗಿ ಬರ್ತೀನಿ. ನನಗೂ ಬೇಜಾರಾಗತೈತಿ. ಹ್ಞೂನಪ್ಪ, ನಾ ಹೋಗಿ ಮಕ್ಕೋತೀನಿ ನೋಡಿ. ಮತ್ತು ಸರಿತಾ, ಸರಿತಾ, ಏನು ಮಾಡತ್ತಿಲೆ? ಯಾರ? ನೀಲಕ್ಕನ? ಅಯ್ಯ ಬಾಬಿ ಒಳಗ. ಹೂನುವ ಬಂದೆ ನೋಡು. ಮನ್ಯಾಗ ಬೇಸರ ಬಿಟ್ಟಿತ್ತ ಕೂತ್ ಅವ ನನ್ನ ಮಗ ನೋಡಿದ್ರೆ ಜಗಳ ಮಾಡಿ ಹೊರಗೆ ಹೋದ. ಇನ್ನೂ ಬರುವಲ್ನಾಗ್ಯಾನ ಫೋನ್ ಹಚ್ಚಿದ್ರೆ. ಅದಕ್ಕೆ ಈ ಕಡೆ ಬಂದೆ ನೋಡು. ನಿಮ್ಮ ಗೌಡ್ರು ಮಕ್ಕೊಂಡಾರ, ಮಕ್ಕೋತೀನವ ನಾನು ಸುಸ್ತಾಗೈತಂತಂದ್ರು. ಅದಕ್ಕೆ ಅವ್ರಿಗೆ ಮಕ್ಕೊಳಕ್ಕೆ ಬಿಟ್ಟು ನಾನು ಬಂದು ನೋಡಿ ಈ ಕಡೆ. ಹೌದನಾ? ಬಾ ಅಕ್ಕ ಕುಂದ್ರು ಬಾ. ಯಾಕೆ ಬೇ, ಮಹೇಶ್ಗೆ ಏನಾರು ಸಿಟ್ಟು ಬಂತ? ಏನ ಮಗಳ ಮನೆಗೆ ಹೋಗಿದ್ದ? ಯಾರು ಹೇಳಿದ್ರು ಅವಂಗ? ಏನವ ಗೊತ್ತಿಲ್ಲ. ಮನೆಗೆ ಬರೋರಾಗ ನಮ್ಮ ಮುಖ ಅಂತ ಮಾಡ್ಕೊಂಡು ಕೂತಿದ್ದ. ಎರಡು ಸರಿ ಹೇಳಿ ನೀವು ಹೋಗ್ಬೇಡ್ರಂದ್ರು ಹೋಗ್ತೀರಿ, ಹಿಂಗೆ ಅಂದ. ನಾನು ಉಲ್ಟಾ ಜಬರಿಸ್ಬಿಟ್ಟೆ ಅವನಿಗೆ. ಅದಕ್ಕೆ ಆಯ್ತಾಳ, ನಾ ಹೋಗ್ತೀನಿ, ಕೆಲಸ ಐತೆ ಅಂದ. ನಾವು ಹೊರಗೆ ಹೋಗ್ಬಿಟ್ಟ ನೋಡು. ಹೆಂಗಾರ ಮಾಡಿ ಸೊಸಿನ ಕರ್ಕೊಂಬರ್ಬೇ. ಹಿಂಗೆ ಬಿಟ್ರೆ ನೋಡವ ಮತ್ತೆ ಇನ್ನೊಂದು ಹಾಳು ಹೋಗಿ ಹೋಗ್ಕನ ಮಗ. ನಾಳೆ ನಾಡ್ದಾರ ಹೋಗಿ ಕರ್ಕೊಂಬಂದು ಬಿಡ್ರಿ. ಎಷ್ಟು ದಿನ ಅಂತ ಹಿಂಗೆ ಜಗಳ ಮಾಡ್ಕೊಂಡಿರ್ತಾಳ ಆಕಿನು. ಒಂದಿಟ್ಟು ಹೇಳಿ ಬುದ್ಧಿ ಹೇಳಿ ಕರ್ಕೊಂಬಂದು ಬಿಡ್ರಿ. ಚಲೋ ಅಲ್ಲವ, ನಡಿ ಹೋಗೋಣ ಅಂತ ಹೇಳ್ರಿ. ಇಲ್ಲವಾ, ನಾವು ಅದ ಮಾತಾಡಿ ಬಂದೆ ನೋಡಿ ಈಗ ಗೌಡ್ರ ಜೊತೆ. ನಾಳೆ ಹೋಗಿ ಕರ್ಕೊಂಬಂದ್ಬಿಡ್ತೀವಿ ಸುಮ್ಮನೆ. ಈಗ ನಾವು ಹೋಗ್ತೀವಿ, ಆಕೆ ಹಾಗೆ ನಮಗೆ ಹೊಳಗೆ ಕಳಿಸ್ತಾಳೆ. ನಾವು ಹೋಗ್ತೀವಿ, ಹಾಗೆ ಹೊಳಗೆ ಕಳಿಸ್ತಾಳೆ. ಎಷ್ಟು ವರ್ಷ ಅಂತ ಹಂಗೆ ಬಿಡ್ಕೊಂಡು ಕುಂದ್ರುದು. ಈಗ 4 ವರ್ಷ ಆತು ಹಿಂಗೆ ಮಾಡ್ಕೊಂಡು ಕೂತಾರವ್ರು. ಅದಕ್ಕೆ ನಾಳೆ ನೀ ಬರ್ತೀಯೋ ಏನು ನಾವ ಇಲ್ಲೇ ಇರೋಣ ಅಂಥೇಳಿ ಅಲ್ಲೇ ಕೂತು ಬಿಡ್ತೀವಿ. ನೋಡ್ತೀವಿ, 1 ವಾರ ಆಗೋಲ್ದಕ್ಕ ಒಟ್ಟು ಈ ಸರಿ ಆಕಿನ ಕರ್ಕೊಂಡ ಬರ್ತೀವಿ. ಹೋದಾಗ ಚಂದ ಮಾತಾಡ್ತಾಳ ಬೇ ನಿನ್ನ ಸೊಸಿ? ಏನಿಲ್ಲ ನಿಮ್ಗೂ ಕಾಯಿ ಮಾಡ್ದಂಗೆ ಮಾಡ್ತಾಳ? ಇಲ್ವಾ, ಮಾತಾಡ್ತಾಳ, ಚಂದ ಮಾತಾಡ್ತಾಳ. ತಿನ್ರಿ ಉಣ್ರಿ ಅಂತಾಳ, ಚಂದಾಗ ಮಾತಾಡೇ ಕಳಿಸ್ತಾಳ. ಹಂಗೇನು ನಮಗೇನು ದ್ವೇಷ ಮಾಡಂಗಿಲ್ಲ ಅಕ್ಕಿ. ಎಲ್ಲ ಮಾಡಿದ್ದಿ ನನ್ನ ಮಗನ ಅಲ್ಲನ, ಎಲ್ಲ ಗೊತ್ತೈತಲ್ವೇ ನಿನಗೆ? ಹ್ಞೂ ಬಿಡವ, ಎಲ್ಲ ಇವ ಮಾಡಿರ್ಲಿಲ್ಲ ಅಂದಿದ್ರೆ ಅದೆಲ್ಲ ಈ ಥರ ಆಕಿತ್ತು. ತಾನು ಚಂದ ಹೆಂಡತಿ ಜೊತೆ ಇರ್ತಿದ್ದ, ತಂಗಿ ಜೊತೆನೂ ಚಂದ ಇರ್ತಿದ್ದ. ಎಲ್ಲ ತಾನ ಹಾಳು ಮಾಡಿಟ್ಟ ನೀಗ. ಮತ್ತು ಈಗ ನಿಮ್ಮ ಮೇಲೆ ಹಾರಾಡ್ತಾನ. ಹ್ಞೂನ್ವ, ನನ್ನ ಮಗಳ ಜೀವನ ಚಲೋ ಇಲ್ಲ ಅಂತಂದು ಎಲ್ಲ ಮಾಡಿದೆ. ಆದ್ರೆ ಏನು ಮಾಡೋದು, ನನ್ನ ಮಗಳ ಜೀವನನಾ ರೋಡಿಗೆ ಬಂದು ನಿಂತೈತಿ. ಹ್ಞೂ ಅಕ್ಕ, ನೋಡೋಕ್ಕಾಗವಲ್ತು ಹುಡುಗಿ ಜೀವನನ. ಹಿಂಗೆ ಮಾಡಿ ಕೈ ಬಿಟ್ರೆ ಹೆಂಗೆ? ಏನಾರ ಒಂದು ಮಾಡ್ಬೇಕವ ನೀವು ವಿಚಾರ ಆಗೋದಕ್ಕೆ. ಮಾಡ್ತೀನಿ ತಡಿ. ಒಂದಿಟ ನನ್ನ ಸೊಸಿನ ಕರ್ಕೊಂಬಂದು ನನ್ನ ಮಗನ ಮೆಟ್ಟಿಗೆ ಹಚ್ತೀನಿ, ಆಮೇಲೆ ಮಾಡಿಸ್ತೀನಿ. ಈಗ ಹೆಂಗಂದ್ರೆ ಮಗನಿಗೂ ಹೇಳೋಕ್ಕಾಗೋಲ್ದಾಗೈತ ನನಗೆ, ಮಗಳಿಗೂ ಹೇಳೋಕ್ಕಾಗೋಲ್ದಾಗೈತಿ. ಅದಕ್ಕೆ ಕೂತೀನಿ ನೋಡು.
ಅದು ನಿಜ ಬಿಡುವೆ. ಒಬ್ಬರದ್ದು ಮೊದಲು ಸುದ್ದಿ ಮಾಡು, ಆಮೇಲೆ ಅವ್ನಿಗೆ ಮಾಡಕ್ಕೆ ಬರ್ತೈತೆ ತಡಿ. ಎಲ್ಲಿ ಹೋಗ್ಕನವ, ಎಷ್ಟು ದಿನ ಹಾರಾಡ್ತಾನ? ಹಾರಾಡ್ಲಿ ಆಮೇಲೆ ಕೈಕಾಲು ಕಟ್ಟಿ ಮೂಲ್ಯಾಕ ಕುಂದ್ರಸಾಕ್ ಬರ್ತೈತಂತ. ಅಲ್ಲಲ್ಲೇ ಬರಲಿಲ್ಲ ಅನ್ಲೇ ನಿನ್ನ ಗಂಡ ಎಷ್ಟೊತ್ತಾತ್ಲ? 5 ಆತು ಅನ್ಸುತ್ತೆ ಟೈಮ್. ಹ್ಞೂನ್ವಾ, ಈಗ ಆಗೈತೆ ನೋಡಿ ಟೈಮ್. ಬರ್ತಾರೆ ಇನ್ನೇನು, ಇನ್ನೊಂದು 10-15 ನಿಮಿಷನಾಗ ಬಂದ್ರ. ಸರಿತಾ, ಸರಿತಾ, ಏನು ಮಾಡತ್ತಿ? ನೀಲಕ್ಕ ಬಂದು ನೋಡಿ ನನ್ನ ಗಂಡ ಬೋಳ್ ತಿಕ್ಲಿ ಬಕಾಟಿ. ಯಾಕಲೇ ಹಂಗಂತಿ? ನಮ್ಮ ತಮ್ಮಗ ಹೇಳೇನ? ಬಂದ್ರಿ ಬರ್ರಿ, ಮುಖ ತೊಳ್ಕೊಂಬರ್ರಿ, ಚಾ ಇಡ್ತೀನಿ. ನೀಲಕ್ಕ ಬಂದಾರನ? ನೀಲಕ್ಕ ಆರಾಮದಿ? ಆಮೇ ಹುನ್ಪ ಆರಾಮದೇನು ನೋಡು. ಬ್ಯಾಸ್ರ ಆಕತ್ತಿತ್ತ, ಹಂಗೆ ಬಂದು ಕೂತೀನಿ ನೋಡು. ನೀ ಆರಾಮದಿಯಲ್ಲ? ಏನಪ್ಪ ಅಪರೂಪ ಆಗ್ಬಿಡ್ತೀನಿ ನೋಡಿ, ನೀ ಕಾಣಿಸೋದೇ ಇಲ್ಲ. ಹ್ಞೂ ಬೇ, ಕೆಲಸ ಇರ್ತೈತಿ. ಬೆಳಗಿನ ಸಂಜೆ ತನಕ ಡ್ಯೂಟಿಗೆ ಹೋಗ್ತೀನಿ, ಸಂಜೆಗೆ ಬರ್ತೀನಿ. ನೀವು ಮತ್ತು ಮಧ್ಯಾಹ್ನದಾಗ ನೀವು ಫ್ರೀ ಆಗಾರ, ನೀವು ಅವಾಗ ಬರೋರು. ನಾನು ನೋಡಿದ್ರೆ ಆಫೀಸಿಗೆ ಹೋಗವ, ಹಂಗಾಗಿ ಭೇಟಿ ಆಗಿಲ್ಲ. ಇವತ್ತು ಒಂದಿಟ್ಟು ಕೆಲಸ ಜಲ್ದಿ ಮುಗೀತಾ, ಅದಕ್ಕೆ ಬಂದೆ ಜಲ್ದಿ. ಹೌದಪ್ಪ, ಆಗೋದಿಲ್ಲ, ಏನು ಮಾಡೋದು? ಹುಡುಗರು ಬಂದ್ರನ್ಲೇ? ಇಲ್ರಿ, ಇನ್ನೂ ಬಂದಿಲ್ಲ. ಟೈಮ್ ಆಗೈತಿ, ಬರ್ಬೇಕು. ಆಟ ಆಡ್ಕೊಂತ ಬರ್ತಾರಲ್ಲ ಶಾಲೆಯಿಂದ, ಅದಕ್ಕೆ ಲೇಟ್ ಆಗಿರ್ಬೇಕು. ಬರ್ತಾರ, ಇನ್ನೇನು ಬರ್ತಾರ. ನೀವು ಹೋರಿ, ಮುಖ ಅದು ತೊಳ್ಕೊಂಬರ್ರಿ, ಚಾ ಇಡ್ತೀನಿ. ಇಲ್ಲ ಯಾಕೂ ಇಲ್ಲೇ ಅದಾಳ ನೀಲಕ್ಕ, ನೀವು ಮತ್ತು ಹುಡುಗರು ಬರ್ತಾವ ಅಷ್ಟೇ. ಚಾ ಇಡ್ತೀನಿ, ಹೋಗ್ಬರ್ರಿ. ಬ್ಯಾಡ್ಲೆ ಸರಿತಾ, ನಾ ಹೋಗ್ತೀನಿ, ನೀವು ಕುಡೀರಿ. ಚಾ ಕುಡಿದು ನಮ್ಮ ಮನ್ಯಾಗಿಂದ ಏನು ಬ್ಯಾಡ ಅಂತಾರನ್ ಬೇಗೌಡ್ರು? ಕುಂದ್ರ ಬೇ, ತೊಗೊಂಬರ್ತೀನಿ ಇಡು. ಹ್ಞೂ ಆಯ್ತಾಳವ, ತೊಗೊಂಬ. ನಾ ಇಲ್ಲೇ ಕುಂದಿರ್ತೀನಂತ, ಹುಡುಗರು ಬಂದ್ರೆ ನೋಡ್ತಿರ್ತೇನಂತ. ಐ ದೊಡ್ಡಮ್ಮ, ಯಾವಾಗ ಬಂದಿರಿ ನೀವು? ಬಂದು ಅರ್ಧ ತಾಸು ಆಯ್ತು ನೋಡ್ರಪ್ಪ. ಹೋರಿ ಮುಖ ತೊಳ್ಕೊಂಬರೋರಿ. ಅವು ಹೇಳಾಳ ಚಾ ಮಾಡ್ತಾಳಂತ, ಅದಕ್ಕೆ ಮುಖ ತೊಳ್ಕೊಂಬರ್ರಿ, ಚಾ ಕುಡ್ತೈತೆ ಅವ್ವ. ಚಾ ಕುಡಿದು ಏನಾರ ನಿಮ್ಮದು ಹೋಮ್ವರ್ಕ್ ಇತ್ತಂದ್ರೆ ಮಾಡ್ಕೊಂಡು ಕುಂದ್ರಂತ. ದಡ ಹೋಮ್ವರ್ಕ್ ಏನೂ ಇಲ್ವಾ? ನಾವೆಲ್ಲ ಸ್ಕೂಲ್ನಾಗ ಮಾಡಿ ಬಂದ್ಬಿಟ್ಟಿರ್ತೀನಿ. ನಾ ಶಾಲ್ಯಾಗ ನಾ ಅಲ್ಲಿ ಆಟ ಆಡಂಗಿಲ್ಲ, ಬರೀ ಹೋಮ್ವರ್ಕ್ ಎಲ್ಲ ಮುಗಿಸಿ ಬಂದ್ಬಿಡ್ತೀನಿ ನೋಡಿ ನಾನು ಇಲ್ಲಿ. ಬಂದ್ರೇನಪ್ಪ ಇಬ್ರು? ಬರ್ರಿ, ಮುಖ ತೊಳ್ಕೊಂಡು ಮತ್ತು ಮಮ್ಮಿ ಚಾ ಮಾಡಾತೈತಿ, ಚಾ ಬಿಸ್ಕಿಟ್ ತಿನ್ನೂರಂತ. ಬರ್ರಿ. ಐ ಅಪ್ಪಾಜಿ, ಇಷ್ಟು ಜಲ್ದಿ ಬಂದ್ಬಿಟ್ರಿ ನೀವು ಇವತ್ತ? ಅಪ್ಪಾಜಿ ಯಾವಾಗ ಬಂದ್ರಿ? ನಾವು ಬಂದನಲ್ಲ ನೀವು ಬರೋದು. ಇವತ್ತೇನು ಜಲ್ದಿ ಬಂದ್ಬಿಟ್ರಿ? ಹ್ಞೂ ಬಂಗಾರ, ಕೆಲಸ ಇತ್ತ, ಅದಕ್ಕೆ ಇವತ್ತ ಜಲ್ದಿ ಬಂದೀನಿ. ನಡ್ರಿ ಒಳಗೆ ಬರ್ರಿ, ಟೈಮ್ ಆಯ್ತು. ಹ್ಞೂ ಅಪ್ಪಾಜಿ. ಅರೆ ಸೋನು, ಚಿನ್ನಿ, ಬಂದ್ರಿ? ಬರ್ರಿ, ಮುಖ ತೊಳ್ಕೊ ಬರ್ರಿ. ಅಲ್ಲೇ ನಿಂತಿರಲ್ಲ ಇನ್ನು. ನಮಸ್ತೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮತ್ತು ಗೌಡ್ರು ಸೊಸೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೊಸೆ ಏನು ಮಾಡ್ತಾರೆ, ಯಾವ ರೀಸನ್ನಿಗೆ ಮಗ ಸೊಸೆನ ಮನೆ ಬಿಟ್ಟು ಕಳಿಸಿದ್ದಾನೆ, ಅಥವಾ ಸೊಸೆ ಯಾಕೆ ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ. ಸೊ ಅದನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಲೈಕ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ.